ವೈಯಕ್ತಿಕವಾಗಿ ಟೀಕೆ ಮಾಡೋರಿಗೆ ನನ್ನ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳು ನಾನು ಇನಾಮಿನೇಷನ್ ಮಾಡುವ ಮುಖಾಂತರ ಕೆಲವು ನಾಯಕರುಗಳು ಟೀಕೆ ಟಿಪ್ಪಣಿಗಳು ಕೇಳ್ತಾ ಇದ್ದು ನಾವು ನೋವು ಕೂಡ ಆಗ್ತದೆ. ಒಂದು ಕಡೆ ಇಲ್ಲೂ ಕೂಡ MLC ಅವರು ಅನಿಲ್ ಅವರು ಮತ್ತು ಶಾಸಕರು ಕೂಡ ತುಂಬ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರಿಂದ ಆ ಮೂರು ಕೂಡ ಗೆಲ್ತದೆ. ಶ್ರೀನಿವಾಸಪುರ ಕೂಡ ಅಷ್ಟೇ, ಒಂದು ಕ್ಷೇತ್ರಕ್ಕೆ ಮಂಜುನಾಥ್, ಇನ್ನೊಂದು ಕ್ಷೇತ್ರಕ್ಕೆ ನಮ್ಮ ಅನ್ಮೇಶ್ ಅವರು ಮಾಜಿ ನಮ್ಮ ನಿರ್ದೇಶಕ ಕೆಲಸ ಮಾಡಿದಂಥವರು. ಆ ಎರಡೂ ಕ್ಷೇತ್ರ ಸನ್ಮಾನ್ಯ ರಮೇಶ್ ಕುಮಾರ್ ಅನ್ನೋರು ತುಂಬ ಜವಾಬ್ದಾರಿಯಿಂದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ. ಆ ಎರಡೂ ಕೂಡ ಗೆಲ್ತದೆ. ಓವರಾಲ್ ನಮ್ಮ ಒಕ್ಕೂಟದಲ್ಲಿ ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ತಾರೆ. ಅದ್ರ ಜೊತೆಗೆ ವಿಶೇಷವಾಗಿ ಕೋಲಾರ ಮಹಿಳಾ ನಿರ್ದೇಶಕರು ಮೊದಲು ಒಂದಿತ್ತು ಕೋಲಾರ ಜಿಲ್ಲೆಗೆಲ್ಲ, ಅದೇ ನೆನಪಿದೆ ನನಗೆ. ಅದು ಎರಡೂ ಕೂಡ ಆಗಿದೆ. ಒಂದು ಕಡೆ ಮಾಲೂರು ಬಂಗಾರಪೇಟೆ KGF ಆದರೆ ಇನ್ನೊಂದು ಕಡೆ ಕೋಲಾರ ಮತ್ತು ಮುಳಬಾಗಿಲು ಶ್ರೀನಿವಾಸಪುರಕ್ಕೆ ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ರೇಣುಕಮ್ಮನವರು ಈಗಾಗಲೇ ನಮ್ಮ ಪಕ್ಷದ ನಾಯಕರು ತೀರ್ಮಾನ ಮಾಡಿದ್ದಾರೆ. ಅದು ಕೂಡ ಅಷ್ಟೇ, ಅತಿ ಹೆಚ್ಚಿಗೆ ಮುಳಬಾಗಿಲು ಮತ್ತು ಕೋಲಾರ ಓಟ್ ಇರೋದ್ರಿಂದ ಮತ್ತು ಶ್ರೀನಿವಾಸಪುರ ಇರೋದ್ರಿಂದ ಎಲ್ಲ ನಮ್ಮ ನಾಯಕರುಗಳೆಲ್ಲರೂ ಕೂಡ ಆ ಮಹಿಳಾ ನಿರ್ದೇಶಕರುಗಳು ಗೆಲ್ಲಿಸಿ ನಮ್ಮ ಮೆಜಾರಿಟಿ ನಮ್ಮ ಆಡಳಿತ ಮಾಡಲಿ ಬರ್ತದೆ. ನಮ್ಮ ಮಿಲ್ಕ್ ಯೂನಿಯನ್ಗೆ ಇವತ್ತೇನು ನಿರ್ದೇಶಕರಾಗಿ ಬರೋರು ಎಲ್ಲ ಕೂಡ ರೈತರ ಮಕ್ಕಳು ಮತ್ತು ಸಂಸ್ಥೆಯನ್ನು ಕಟ್ಟಿರುವಂಥವ್ರು. ಸಂಸ್ಥೆ ಕಟ್ಟಿದ್ದೀವಿ. ನಾನು ಒಂದು ಖುಷಿ ಪಡೋದೇನೆಂದರೆ ಇವತ್ತು ಕೆಲವು ನಾಯಕರುಗಳು ಟೀಕೆ ಟಿಪ್ಪಣಿಗಳು ಕೇಳ್ತಾ ಇದ್ದು ನಾವು ನೋವು ಕೂಡ ಆಗ್ತದೆ. ಒಂದು ಕಡೆ ಯಾಕೆ ಅಂತ ಇವತ್ತು ನಾವೇನಾದರೂ ಆ ಟೀಕೆ ಟಿಪ್ಪಣಿಗಳು ನಿಜ ಆಗಿದ್ರೆ ಇವತ್ತು ಮಾಲೂರು ತಾಲೂಕಿನ ಜನತೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳು ತಿರಸ್ಕರಿಸ್ತಾ ಇದ್ರು. ಇವತ್ತು ಅಕ್ಸೆಪ್ಟ್ ಮಾಡಿದ್ದಾರೆ. ನಂಜೇಗೌಡರು 10 ವರ್ಷ ನಾವು ಇಲ್ಲಿಂದ ಕಳಿಸಿದ ಮೇಲೆ ಆ ಸಂಸ್ಥೆಯಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ. ಆಡಳಿತ ಮಂಡಳಿ ಸಹಕಾರ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು, ಸಹಕಾರ ಮಂತ್ರಿಗಳು ರಾಜಣ್ಣವರು ಮತ್ತು ಜಿಲ್ಲಾ ಮಂತ್ರಿಗಳಾದಂಥ ಸುರೇಶ್ ಅವರು ಎಲ್ಲ ಶಾಸಕರು ಸಹಕಾರವನ್ನು ತಗೊಂಡು, ಸುಧಾಕರ್ ಸಾಹೇಬರು 2 ಜಿಲ್ಲೆಯ ನಾಯಕರು ಇವರೆಲ್ಲರ ಸಹಕಾರವನ್ನು ತಗೊಂಡು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಅವಧಿ ಆಡಳಿತ ಮಂಡಳಿ ಸರ್ಕಾರದ ಸಹಕಾರದಿಂದ MK ಗೋಲ್ಡನ್ ಡೈರಿ ಆಗಿರ್ಬೋದು, ಸೋಲಾರ್ ಪ್ಲಾಂಟ್ ಆಗಿರ್ಬೋದು, ಐಸ್ ಕ್ರೀಮ್ ಪ್ಲಾಂಟ್ ಆಗಿರ್ಬೋದು, ನಮ್ಮ ಹಾಲು ಉತ್ಪಾದಕರ ಮಕ್ಕಳಿಗೆ ಬೆಂಗಳೂರು ಹಾಸ್ಟೆಲ್ ಮಾಡಿರೋದು ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥದ್ದು 5 ವರ್ಷ ಆಡಳಿತ ಮಂಡಳಿ ಸರ್ಕಾರದ ಸಹಕಾರವನ್ನು ತಗೊಂಡು ಮಾಡಿದರೂ ಸಹಿತ ವೈಯಕ್ತಿಕವಾಗಿ ಟೀಕೆ ಮಾಡೋರಿಗೆ ನನ್ನ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳು ನಾನು ಇನಾಮಿನೇಷನ್ ಮಾಡುವ ಮುಖಾಂತರ ಒಂದು ಸಂದೇಶವನ್ನು ಈ ಕೋಲಾರ ಜಿಲ್ಲೆಯ ಜನತೆಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲ ಮುಖಂಡರು ಒಟ್ಟಿಗೆ ಒಗ್ಗಟ್ಟಾಗಿ ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಕೋಲಾರ ಒಕ್ಕೂಟ ಆಡಳಿತ ಮಂಡಳಿಯನ್ನು 5 ವರ್ಷ ನಡೆಸಿದ್ವಿ. ಮತ್ತೆ ನಮ್ಮದೇ ಆಡಳಿತ ಬರ್ತದೆ, ಅದರಲ್ಲಿ ಅನುಮಾನ ಇಲ್ಲ. ನಮಸ್ಕಾರ. ಅಲ್ಲ, ಅವರ ಪಕ್ಷದವ್ರು ಅವ್ರು ಹೇಳ್ಕೊಂತಾರೆ, ಅವರ ಪಕ್ಷದವ್ರು ಹೇಳ್ಕೊಳ್ಳೇಬೇಕಾಗ್ತದೆ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಪಕ್ಷದ್ದು ನಮ್ಮ ಆಡಳಿತ ನಡೆಸಿದಂಥ 5 ವರ್ಷ ಅವಧಿ ಮತ್ತು ಸರ್ಕಾರದ ಸಹಕಾರ ನಮ್ಮ ಆಡಳಿತ ಮಂಡಳಿಯಲ್ಲಿ ಬಂದೇ ಬರ್ತದೆ. ನೋಡ್ರಿ, ಜಯಸಿಂಹ ಕಿಷ್ಟಪ್ಪ ಅವರ ಫ್ಯಾಮಿಲಿ ME ಕಿಷ್ಟಪ್ಪನವ್ರ ವಿಷಯದಲ್ಲಿ ಮಾತಾಡುವಾಗ ತುಂಬ ಎಚ್ಚರಿಕೆಯಿಂದ ಮಾತಾಡ್ಬೇಕು. ನಾವು ಯಾವ ಇತಿಹಾಸ ಇದೆ ರೀ ನಮಗೆ. ME ಕಿಷ್ಟಪ್ಪನ ಹೆಸರು ಮಾತಾಡೋಕೆ ಹೋದಾಗ ನಮ್ಗೆ ಅರ್ಹತೆ ಇದೆಯಲ್ಲ, ಅವ್ರ ಕುಟುಂಬ ಬಗ್ಗೆ ಮಾತಾಡೋದಕ್ಕೆ ಯೋಚನೆ ಮಾಡಿ ಮಾತಾಡಬೇಕಾಗ್ತದೆ. ನಾನು ಇವತ್ತು ಕೂಡ 2 ಅವಧಿಗೆ ನಿರ್ದೇಶಕನಾಗಿ, ಆ ನಿರ್ದೇಶಕರ ಅವಧಿಯಲ್ಲಿ ME ಕಿಷ್ಟಪ್ಪನವ್ರ ಮಗ ಜಯಸಿಂಹ ಅವರು ನಿರ್ದೇಶಕ ಕೆಲಸ ಮಾಡುವಂಥದ್ದು, ಸಲಹೆ ಕೊಡುವಂಥದ್ದು, ಆ ಸಂಸ್ಥೆಯನ್ನು ಕಟ್ಟೋದಕ್ಕೆ ನನಗೆ ಸಲಹೆ ಕೊಟ್ಟಿದ್ದು, ಸಹಕಾರ ಕೊಟ್ಟಿದ್ದು. ಅವ್ರ ಬಗ್ಗೆ ಮಾತಾಡಬಾರ್ದು ನಾವು. ME ಕಿಷ್ಟಪ್ಪನವರು ಕುಟುಂಬದ ಬಗ್ಗೆ, ಆಮೇಲೆ ಜಯಸಿಂಹ ಕಿಷ್ಟಪ್ಪನವ್ರ ಬಗ್ಗೆ ಮಾತಾಡೋಕ್ಕೂ ಹೋಗ್ಬಾರ್ದು. ಇವತ್ತು ಅಲ್ಲಿ ಹೆಂಗಿದೆ ಅಂದರೆ ಪಕ್ಷಾತೀತವಾಗಿ ಓವರಾಲ್ ಟೋಟಲ್ ಇವತ್ತು ME ಕಿಷ್ಟಪ್ಪನವ್ರ ಮಗ ನಮ್ಮ ರಾಜ್ಯಕ್ಕೆ ಹೈನುಗಾರಿಕೆಯನ್ನು ಕೊಟ್ಟಂಥ ಕೊಡುಗೆ ಪಿತಾಮಹ ಅವರ ಕುಟುಂಬಕ್ಕೆ ನಾವು ಯಾರು ವಿರೋಧ ಮಾಡಬಾರ್ದು ಅಂತೇಳಿ ಪಕ್ಷಾತೀತವಾಗಿ ಅರ್ಜಿ ಹಾಕೋರು ಇರಲಿಲ್ಲ, ಸೂಚಕರು ಹಾಕೋರು ಇರಲಿಲ್ಲ. ಅಂಥ ಕುಟುಂಬದ ಮೇಲೆ ನಾವು ಅರ್ಜಿ ಹಾಕಿಸಿ ನಾವು ಕೆಟ್ಟ ಹೆಸರು ತಗೊಳ್ಳೋದು ಬೇಡ. ಅದು ಕಾಂಗ್ರೆಸ್ ಪಕ್ಷದ ನಾಯಕರು ಯಾರು ಮಾಡಬಾರ್ದು. ವಿರೋಧ ಪಕ್ಷದವ್ರು ಮಾಡ್ಕೊಳ್ಳಿ, ಇತಿಹಾಸ ಗೊತ್ತಿಲ್ಲದವ್ರು ಮಾಡ್ಕೊಳ್ಳಿ. ಅವರು ಮೂಲತಃ ಕಾಂಗ್ರೆಸ್ಸಿನ ಕುಟುಂಬ. ನಾವು ಹುಟ್ಟೇ ಇರಲಿಲ್ಲಪ್ಪ, ನಮ್ಮ ಮಕ್ಕಳಾಗಿದ್ದೀವೇನೋ ME ಕಿಷ್ಟಪ್ಪನವರು. ಅವ್ರ ಇತಿಹಾಸದಲ್ಲಿ ನಾವೆಲ್ಲ ನೆನಪು ಮಾಡ್ಕೊಂಡು ಹೋದರೆ ಮುಂದಿನ ದಿನಗಳಲ್ಲಿ ನಮ್ಗೆ ದೇವ್ರು ಒಳ್ಳೇದು ಮಾಡ್ತಾನೆ, ಜನ ನಮ್ಮ ಒಪ್ತಾರೆ. ಅವ್ರ ವಿರುದ್ಧವಾಗಿ, ಆ ಕುಟುಂಬದ ವಿರುದ್ಧವಾಗಿ ಮಾತಾಡೋಕೆ ಹೋದರೆ ಮುಂದಿನ ದಿನಗಳಲ್ಲಿ ಭಾರಿ ಜನ ವಿರೋಧ ಮಾಡ್ತಾರೆ.